ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 40ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಅಶ್ರದ್ಧಧಾನಃ, ಅಗ್ನಃ ಮತ್ತು ಸಂಶಯಾತ್ಮ ಅನ್ನುವಂಥ ಪದಗಳ ಅರ್ಥ ಏನು, ಯಾಕೆ ಇಲ್ಲಿ ಪದಗಳನ್ನು ಪ್ರಯೋಗ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಂಡ್ವಿ. ಯಾರಿಗೆ ಅಗ್ನಃ ಇಲ್ಲ ಅಂದರೂ ಪರವಾಗಿಲ್ಲ, ಅವನು ಹೇಳ್ತಾ ಇರುವಂಥ ಬೇರೆ ತತ್ವ ತಿಳ್ಕೊಂಡಿರುವಂಥ ಪುರುಷರಿಂದ, ಮಹಾಪುರುಷರು ಅಂತ ಹೇಳ್ತೀವಲ್ವಾ, ಅವರಿಂದ ತಿಳ್ಕೊಂಡು ಅವರಲ್ಲಿ ಏನಾದರೂ ಶ್ರದ್ಧೆ ಇದ್ದು ಅವ್ರು ಹೇಳೋ ಹಾಗೆ ಅವ್ರು ಏನಾದರೂ ಸಾಧನೆ ಮಾಡ್ಕೊಂಡು ಹೋದರೆ ಅವನಿಗೂ ಕೂಡ ಶ್ರೇಯಸ್ಸು ಅನ್ನೋದು ಆಗುತ್ತೆ. ಆದರೆ ಸಂಶಯ ಇರುವಂಥ ಮನುಷ್ಯನಲ್ಲಿ ವಿವೇಕ ಶಕ್ತಿ ಮತ್ತು ಶ್ರದ್ಧೆ ಇಲ್ಲ ಅಂತಂದರೆ ಸಂಶಯದ ನಾಶಕ್ಕೆ ಯಾವ ಉಪಾಯನೂ ಇಲ್ಲ. ಸಂಶಯ ಅನ್ನೋದು ಹೋಗಬೇಕು ಅಂತಂದರೆ ತುಂಬ ಕಷ್ಟ. ಅಟ್ಲೀಸ್ಟ್ ಬೇರೆಯವ್ರು ಹೇಳ್ತಾ ಇದ್ದಾರೆ ನಾನು ಕೇಳಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅವನಲ್ಲಿ ಇರಬೇಕು, ಶ್ರದ್ಧೆ ಇರಬೇಕು ಅವನಿಗೆ. ಬೇರೆಯವ್ರು ಹೇಳ್ತಾ ಇದ್ದಾರೆ ನಾನು ಕೇಳಿಸ್ಕೋಬೇಕು ಅಂತಂದ್ಬಿಟ್ಟು ಆ ಶ್ರದ್ಧೆನೂ ಇಲ್ಲ, ವಿವೇಕನೂ ಇಲ್ಲ ಅಂತಂದರೆ ಅನುಮಾನದ ಪ್ರಾಣಿ ಅಂತಾನೆ ಕರೀತಾರೆ. ಅವನ ಪತನ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸಂಶಯಯುಕ್ತ ಮನುಷ್ಯನಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲ. ಈ ಮಾತಿನ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈಗ ನಮಗೂ ಗೊತ್ತಿರುತ್ತಲ್ವಾ, ಈಗ ನಮ್ಮ ಜೀವನದಲ್ಲೇನೆ ಸಂಶಯ ಅನ್ನೋದು ಇದ್ಬಿಟ್ರೆ ಆ ಮನುಷ್ಯನ ಒಳಗಡೆಯಿಂದನೇ ತಿನ್ಕೊಂಡ್ಬಿಡುತ್ತದು. ಬೇರೆಯವ್ರಿಗೂ ಹಿಂಸೆ ಕೊಡ್ತಾನೆ ಅವನು, ತನಗೆ ತಾನೇ ಹಿಂಸೆ ಕೊಟ್ಕೊಳ್ತಾನೆ. ಆ ರೀತಿ ಅಂದರೆ ಅವನಿಗೆ ಸುಖ ಅನ್ನೋದೇ ಇರೋದಿಲ್ಲ. ಇದು ನಾನು ಸಾಮಾನ್ಯವಾಗಿ ನಮ್ಮ ಈ ಒಂದು ಐಹಿಕ ಜೀವನದಲ್ಲಿ ನಡೆಯೋದ್ರ ಬಗ್ಗೆ ಹೇಳಿದೆ. ಆದರೆ ಇನ್ನು ಆಧ್ಯಾತ್ಮಿಕದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಅದು. ಅದನ್ನು ತಿಳ್ಕೋಬೇಕು ಅಂತಂದರೆ ಮೊದಲು ಬರಬೇಕಾಗಿರೋದೇ ನಂಬಿಕೆ. ನಾನು ಸಂಶಯದಿಂದ ಏನನ್ನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಪರಲೋಕ, ಪರಂಧಾಮ, ಭಗವಂತನ ಧಾಮ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ನಾವು ನೋಡಿಲ್ಲ, ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಆಲ್ರೆಡಿ ಯಾರೋ ಅದನ್ನು ಮಾಡಿದ್ದಾರೆ, ಸಾಧನೆ ಅದ್ರವರೆಗೂ ಹೋಗಿದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಅದ್ರ ಮೇಲೆ ನಮಗೆ ನಂಬಿಕೆ ಇರಬೇಕು. ಭಗವಂತ ಸ್ವಯಂ ಭಗವದ್ಗೀತೆಯಲ್ಲಿ ಹೇಳಿದಾನೆ ಅಂದರೆ ಆ ಭಗವಂತನ ಮೇಲೆ ನಮಗೆ ನಂಬಿಕೆ ಇರಬೇಕು. ಅಲ್ಲೂ ನಮಗೆ ಸಂಶಯ ಇದೆ ಅಂತಂದರೆ ನಮ್ಮನ್ನು ಹೊರಗಡೆ ತರೋದಕ್ಕೆ ಯಾರಿಂದ ಸಾಧ್ಯ ಆಗುತ್ತೆ? ಯಾವ ಉಪಾಯನೂ ಇಲ್ಲ, ಯಾವುದರಿಂದನೂ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಸೊ ಅದಕ್ಕೆ ಸಂಶಯ ಇರುವಂಥ ಮನುಷ್ಯನಿಗೆ ಈ ಲೋಕ ಪರಲೋಕ ಎಲ್ಲಿ ಹೋದ್ರೂ ಕೂಡ ಯಾವ ಲೋಕನೂ ಇಲ್ಲ. ಅವನ ಆ ಲೋಕದಲ್ಲಿ ಇದ್ದರೂ ಕೂಡ ಇಲ್ದಂಗೆ ಲೆಕ್ಕ. ಅವನು ಎಲ್ಲೋ ಒಂದು ಸಂಶಯ ಲೋಕದಲ್ಲಿ ಇರ್ತಾನೆ ಅವನು ಅಲ್ವಾ. ಅಂಥವನಿಗೆ ಸುಖ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಇದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈ ಒಂದು ಮಾತಿನಿಂದ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದರೆ, ಸಂಶಯ ಇರುವಂಥ ಮನುಷ್ಯ ಕೇವಲ ಪರಮಾರ್ಥದಿಂದ ಭ್ರಷ್ಟನಾಗ್ತಾನೆ. ಇಷ್ಟೇ ಅಲ್ಲ, ಎಲ್ಲಿವರೆಗೆ ಮನುಷ್ಯನಲ್ಲಿ ಸಂಶಯ ಅನ್ನೋದಿರುತ್ತೋ ಅವನು ಅದನ್ನು ನಾಶ ಮಾಡೋದಿಲ್ವೋ, ಅಂದರೆ ಅದರಿಂದ ಹೊರಗಡೆ ಬರೋದಿಲ್ವೋ, ಅಲ್ಲಿವರೆಗೂ ಅವನು ಈ ಲೋಕದಲ್ಲಿ ಅಂದರೆ ಮನುಷ್ಯ ಶರೀರದಲ್ಲಿ ಇರಬೇಕಾದ್ರೂ ಅವಾಗೇನಾಗುತ್ತೆ, ಅವನಿಗೆ ಧನ, ಐಶ್ವರ್ಯ, ಯಶಸ್ಸು ಇದ್ಯಾವುದನ್ನು ಅವನು ಪಡ್ಕೊಳ್ಳೋದಕ್ಕಾಗಲ್ಲ. ಎಲ್ಲಿ ಹೋದ್ರೂ ಅವನಿಗೆ ಅನುಮಾನ ಅಂತಂದರೆ ಎಲ್ಲಿಂದ ಅವನು ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯ? ಇನ್ನು ಪರಲೋಕದಲ್ಲಿ ಅಂದರೆ ಏನು, ಸತ್ತ ಮೇಲೆ ಸ್ವರ್ಗಾದಿಗಳನ್ನು ಕೂಡ ಪಡ್ಕೊಳ್ಳೋದಿಲ್ಲ. ಈಗ ಸ್ವರ್ಗಾದಿಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಅವನು ಸಾಧನೆ ಮಾಡಲೇಬೇಕು. ಅದರಲ್ಲಿ ಅವನಿಗೆ ಅನುಮಾನ ಅಂತಂದರೆ ಎಲ್ಲಿಂದ ಅವನಿಗೆ ಸ್ವರ್ಗ ಸಿಗತ್ತೆ? ಇನ್ನು ಯಾವುದೇ ರೀತಿಯ ಸಂಸಾರಿಕ ಸುಖಗಳನ್ನು ಕೂಡ ಅವನು ಭೋಗಿಸೋದಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಸಂಶಯ ಇರುವ ಮನುಷ್ಯನಿಗೆ ಈ ಲೋಕನೂ ಇಲ್ಲ, ಪರಲೋಕನೂ ಇಲ್ಲ, ಸುಖನೂ ಇಲ್ಲ ಅನ್ನೋದಕ್ಕೆ ಅರ್ಥ ಇಲ್ಲಿ ಕ್ಲೀನಾಗಿ ಹೇಳಿದ್ದಾರೆ ನೋಡಿ. ಈ ಲೋಕ ಇಲ್ಲ ಅಂತಂದರೆ ಅರ್ಥ ಏನು? ಈ ಲೋಕದಲ್ಲಿ ಈಗ ಮನುಷ್ಯ ಶರೀರದಲ್ಲಿ ಇರಬೇಕಾದ್ರೆ ಹಣ, ಐಶ್ವರ್ಯ, ಯಶಸ್ಸು ಇದೆಲ್ಲ ಬೇಕಾಗುತ್ತೆ. ಇದು ಬೇಕು ಅಂತಂದರೆ ಅನುಮಾನದಲ್ಲೇ ಅವನು ತುಂಬಿರಬೇಕಾದ್ರೆ ಇದೆಲ್ಲ ಅವನಿಗೆ ಎಲ್ಲಿಂದ ಸಿಗುತ್ತೆ? ಇನ್ನು ಪರಲೋಕ ಅಂತಂದರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು, ಅಥವಾ ಇನ್ನು ಪಿತೃಲೋಕಗಳು, ಎಷ್ಟೋ ಲೋಕಗಳಿದೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ನೀನು ಸಾಧನೆ ಮಾಡಬೇಕು. ನಿನಗೆ ಅನುಮಾನ ಇದ್ದರೆ ಎಲ್ಲಿಂದ ಸಾಧನೆ ಮಾಡ್ತೀಯ? ಮತ್ತು ಈ ಒಂದು ಸಂಸಾರಿಕ ಸುಖ ಇದೆಯಲ್ಲ ಅದನ್ನೂ ಭೋಗ್ಸೋಕ್ಕಾಗಲ್ಲ. ಯಾವಾಗಲೂ ಅನುಮಾನದಲ್ಲೇ ಇದ್ದಾಗ ಅವನು ಸುಖವಾಗಿರೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಯಾಕೆ ಅಂತಂದರೆ ಎಲ್ಲಿ ತನಕ ಮನುಷ್ಯ ಯಾವುದೇ ವಿಷಯದಲ್ಲಿ ಸಂಶಯಯುಕ್ತನಾಗಿರ್ತಾನೋ, ಯಾವುದನ್ನೂ ಕೂಡ ನಿರ್ಧಾರ ಮಾಡೋದಕ್ಕೆ ಅವನ ಕೈಯಲ್ಲಿ ಆಗೋದಿಲ್ವೋ, ಅಲ್ಲಿವರೆಗೂ ಕೂಡ ಅವನು ಈ ಒಂದು ವಿಷಯದಲ್ಲಿ ಸಫಲತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಮನುಷ್ಯ ಶ್ರದ್ಧೆ ಮತ್ತು ವಿವೇಕದ ಮೂಲಕ
ಈ ಸಂಶಯವನ್ನು ಖಂಡಿತವಾಗ್ಲೂ ಕೂಡ ಅವನು ನಾಶ ಮಾಡಿಕೊಳ್ಬೇಕು. ಶ್ರದ್ಧೆ ಇಟ್ಟು ಯಾರನ್ನಾದರೂ ಒಬ್ಬರನ್ನ ಆಶ್ರಯಿಸಿ ಅವರಿಂದ ಕೇಳಿ ತಿಳ್ಕೊಂಡು ತನ್ನ ಒಂದು ಅನುಮಾನವನ್ನು ಪರಿಹಾರ ಮಾಡಿಕೊಳ್ಬೇಕು. ಇಲ್ಲ ವಿವೇಕದ ಮೂಲಕ ಆದರೂ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅವನೇ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಅದ್ರ ಬಗ್ಗೆ ಅವನು ಕೆಲಸ ಮಾಡಿದಾಗ ಆ ಒಂದು ಸಂಶಯವನ್ನು ದೂರ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅವನ ಪತನ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟು. ಅನುಮಾನ ಅನ್ನೋದು ನಮ್ಮನ್ನು ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ. ಬೇರೆಯವ್ರಿಗೂ ನಾವು ತೊಂದರೆ ಕೊಡ್ತೀವಿ ಅನುಮಾನದಿಂದ. ಮನೇಲಿರುವಂಥವ್ರಿಗೆ ನಾವು ಕೂಡ ಅದರಿಂದ ತೊಂದರೆಗೊಳಗಾಗ್ತೀವಿ. ಆದರೆ ನಮಗೆ ಜಾಸ್ತಿ ತೊಂದರೆ. ಯಾಕಂದರೆ ಈ ಮನುಷ್ಯ ಜನ್ಮ ಸಿಕ್ಕಿರೋದೇ ಒಂದು ವಿಶೇಷ ಅಲ್ವಾ? ಆ ಒಂದು ಮನುಷ್ಯ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಂಡಿಲ್ಲ ಅಂತಂದರೆ ನನಗೆ ಅದರಿಂದ ಲಾಸು. ಅದಕ್ಕೋಸ್ಕರನೇ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಅದಕ್ಕಿರುವಂಥ ದಾರಿ ಏನು ಅಂತಂದರೆ ಶ್ರದ್ಧೆ ಇರಬೇಕು, ಆಮೇಲೆ ಸಂಶಯ ಇರಬಾರ್ದು, ನಮಗೆ ನಂಬಿಕೆ ಅನ್ನೋದಿರಬೇಕು, ಮತ್ತು ನಮ್ಮಲ್ಲಿ ಜ್ಞಾನ ತಿಳುವಳಿಕೆ ಅನ್ನೋದಿರಬೇಕು. ವಿವೇಕ ಅಂತ ಹೇಳ್ತೀವಲ್ವ, ಅದು ಇರಬೇಕು. ಸೊ ಅದಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ಯಾರಾದರೂ ಹೇಳ್ತಾ ಇದ್ರೆ ಮಹಾಪುರುಷರು ಅದನ್ನು ಕೇಳಿಸ್ಕೊಳ್ಳುವಷ್ಟಾದರೂ ನಂಬಿಕೆ ನಾವು ಇಟ್ಕೊಂಡಿರಬೇಕು, ಶ್ರದ್ಧೆ ಇಟ್ಕೊಂಡಿರ್ಬೇಕು. ಆಮೇಲೆ ಅದು ತಂತಾನಾಗಿ ಬೆಳೀತಾ ಹೋಗುತ್ತೆ. ಮೊದಲು ನಾವು ಶುರು ಮಾಡಬೇಕಾದ್ರೆ ನಮಗೆ ಒಂದು ನಂಬಿಕೆ ಅನ್ನೋದು ಇರಬೇಕು, ಶ್ರದ್ಧೆ ಅನ್ನೋದು ಇರಬೇಕು, ಭಕ್ತಿ ಇರಬೇಕು, ಗೌರವ ಇರಬೇಕು, ಅಪೂಜ್ಯ ಭಾವನೆ ಇರಬೇಕು. ಇವೆಲ್ಲ ಇದ್ದಾಗ ನಿಜವಾಗ್ಲೂ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮತ್ತು ನಮ್ಮಲ್ಲಿ ಯಾವತ್ತೂ ಆ ಅಪನಂಬಿಕೆ ಅನ್ನೋದು, ಡೌಟ್ ಪಡೋದು, ಇದು ಯಾವುದು ಬರದೇ ಇರೋ ಥರ ಕೂಡ ಅದು ನೋಡ್ಕೊಳ್ಳುತ್ತೆ ವಿವೇಕ ಅನ್ನೋದು. ಮೊದಲು ನಾವು ಒಂದು ಹೆಜ್ಜೆ ಇಡಬೇಕು, ಆಮೇಲೆ ಭಗವಂತ ತಂತಾನಾಗಿ ನಮಗೆಲ್ಲ ಸಹಾಯವನ್ನು ಮಾಡ್ತಾ ಹೋಗ್ತಾನೆ. ನಮಗೆ ನಂಬಿಕೆ ಇಲ್ವಾ, ಅದನ್ನು ಭಗವಂತನ ಹತ್ರ ಹೇಳ್ಕೋಬೇಕು. ನನಗೆ ನಿಜವಾಗ್ಲೂ ಈ ರೀತಿ ಎಲ್ಲ ಸಂಶಯ ಬರ್ತಾ ಇರುತ್ತೆ, ನನಗೆ ಇದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುವಂಥ ಆ ಗುರು ಗೋವಿಂದನಲ್ಲಿ ಕೇಳ್ಕೊಳ್ತಾ ಇದ್ದಾಗ ಒಂದಲ್ಲ ಒಂದು ದಿವಸ ಅದು ನೆರವೇರುತ್ತೆ. ಆಯಿತಾ? ಈ ಶ್ಲೋಕ ಕೂಡ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.